ಮೈಂಡ್ಫುಲ್ ಲಿವಿಂಗ್ ಅಂದರೆ ಏನು? ಪ್ರತಿಯೊಂದು ಸಣ್ಣ ಪುಟ್ಟ ಕ್ಷಣವನ್ನು ಪೂರ್ಣವಾಗಿ ಅನುಭವಿಸೋದು, ಕೃತಜ್ಞತೆಯಿಂದ ಬದುಕೋದು, ನಮ್ಮನ್ನು ನಾವು ಅರ್ಥಕೊಳ್ಳೋದು, ಇದೇ ಮೈಂಡ್ಫುಲ್ ಲಿವಿಂಗ್. ಹಾಯ್ ಹೆಲೋ ಎಲ್ರಿಗೂ. ಇವತ್ತು ಫಿಲ್ಟರ್ ಫ್ರೀ ಕಿಚನ್ನಲ್ಲಿ ಏನು ನಡೀತಾ ಇದೆ ನೋಡೋಣ ಬನ್ನಿ. ಕುಸುಬ್ಲಕ್ಕಿ ಅಥವಾ ರೆಡ್ ರೈಸ್ನ ಕಿಚಡಿ. ಅದಕ್ಕೆ ಅರ್ಧ ಕಪ್ ಕುಸುಬ್ಲಕ್ಕಿ ಹಾಗೂ ಅರ್ಧ ಕಪ್ ಮಸೂರ್ ದಾಲನ್ನ 8 ಗಂಟೆ ನೆನೆಸಿಟ್ಕೊಂಡಿದ್ದೀನಿ, ಅಥವಾ ಓವರ್ನೈಟ್ ನೆನೆಸಿಟ್ಕೋಬೇಕು. ಇದನ್ನು ಚೆನ್ನಾಗಿ ತೊಳೆದು ಪಕ್ಕದಲ್ಲಿಟ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಅರ್ಧ ಟೀ ಸ್ಪೂನ್ ಅರಿಶಿನ, 10-15 ಖಾರ ನೋಡಿಕೊಂಡು ಮೆಣಸಿನಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, ಕರಿಬೇವಿನ ಸೊಪ್ಪು, 3 ಬೆಳ್ಳುಳ್ಳಿ ಹೆಸಳು, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಹೆಚ್ಚಿದ ಟೊಮ್ಯಾಟೊ, ಅರ್ಧ ಕಪ್ ಕ್ಯಾರೆಟ್, ಅರ್ಧ ಕಪ್ ಬೀನ್ಸ್, ಅರ್ಧ ಕಪ್ ಕಾರ್ನ್. ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಇವುಗಳನ್ನು ಕುಟಾಣಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ, ಅಥವಾ ಮಿಕ್ಸಿಗೆ ಹಾಕಿ ಅದನ್ನು ಪುಡಿ ಮಾಡಿ ಎತ್ತಿಟ್ಕೋಬೋದು. ಇದು 1 ಪಾಟ್ ರೈಸ್, ಕುಕ್ಕರ್ನಲ್ಲಿ ಈಸಿಯಾಗಿ ಮಾಡೋ ಅಂಥದ್ದು. ಕುಕ್ಕರನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಪುಡಿ ಮಾಡಿಟ್ಕೊಂಡಿರುವಂತಹ ಜೀರಿಗೆ, ಬೆಳ್ಳುಳ್ಳಿ, ಕಾಳುಮೆಣಸು ಏನಿದೆ ಅದನ್ನು ಹಾಕಿ ಅದು ಚಟ್ಪಟ ಅಂದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆಯೇ ಹೆಚ್ಚಿದ ಈರುಳ್ಳಿ ಕೂಡ, ಇವೆರಡನ್ನು ಹಾಕಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸಿದ ಮೇಲೆ ಈರುಳ್ಳಿನ ಹುರಿತಾ ಇರಿ, ಕೈ ಬಿಡದಂತೆ ಹುರಿತಾ ಇರಿ. ಅದಕ್ಕೆ ಬಣ್ಣ ಬದಲಾಯಿಸಿದ ನಂತರ ಅದಕ್ಕೆ ಹೆಚ್ಚಿರೋ ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಕಾರ್ನ್ ಹಾಕಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಕೈ ಆಡಿಸ್ತಾನೆ ಅದಕ್ಕೆ ಅರಿಶಿನ ಪುಡಿ, ಖಾರ ನೋಡಿಕೊಂಡು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಬ್ಯಾಡಗೆ ಮೆಣಸಿನ ಪುಡಿ, ಇದು ಬಣ್ಣ ಚೆನ್ನಾಗಿ ಕೊಡುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುನಃ ಅದನ್ನು ಮಿಕ್ಸ್ ಮಾಡಿ ಎಲ್ಲವೂ ಬೆರೆಯುವಂತೆ ಮಾಡಿ. ಅದಾದ ನಂತರ 1-2 ನಿಮಿಷ ಆದ ನಂತರ ಹಿಂದಿನ ದಿನ ನೆನೆಸಿದ ಕುಸುಬ್ಲಕ್ಕಿ ಅಥವಾ ರೆಡ್ ರೈಸ್ ಏನಿದೆ ಅದನ್ನು ಕುಕ್ಕರ್ಗೆ ಹಾಕಿ, ಆಮೇಲೆ 4 ಕಪ್ ನೀರನ್ನು ಅದಕ್ಕೆ ಹಾಕಿ ಎಲ್ಲವನ್ನ ಇನ್ನೊಮ್ಮೆ ಕೈ ಆಡಿಸಿ ಕುಕ್ಕರನ್ನು ಮುಚ್ಚಿ 4 ವಿಸಿಲ್ ಬರೋವರೆಗಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿ. ತಣ್ಣದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಿ, ಇನ್ನು ಸ್ವಲ್ಪ ಇಂಗನ್ನು ಹಾಕಿದರೆ ಚೆನ್ನಾಗಿ ಘಮನೂ ಬರುತ್ತೆ. ಇದನ್ನು ಹುಷಾರಿಲ್ಲದೆ ಇರೋವಾಗ ಅಥವಾ ದಿನ ಒಂದೇ ಥರದ ಅಡುಗೆ ತಿಂದು ಬೇಜಾರಾದಾಗ ಸುಲಭದಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ಅಡುಗೆ. ಮೇಲಿಂದ ತುಪ್ಪ, ಹಪ್ಪಳ, ಸೆಣ್ಗೆ, ಚಿಪ್ಸ್ ಜೊತೆ ತಿನ್ನಲು ತುಂಬ ಮಜವಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು.